ಪ್ರೀತಿಸಿ ಮದುವೆಯಾದ ಪತಿಯೇ ಪತ್ನಿಯ ಜೀವನವನ್ನ ಅಂಧಕಾರಕ್ಕೆ ತಳ್ಳಿದಂತ ಘಟನೆ ಇದು. ತಮಿಳುನಾಡಿನ ಪಲ್ಲವರಂನ ಭಾರತೀನಗರದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಪ್ರೀತಿಸಿ ಮದುವೆಯಾದ ಪತಿಯೇ ಪತ್ನಿಯ ಜೀವನವನ್ನ ಅಂಧಕಾರಕ್ಕೆ ದೂಡಿದ್ದಾನೆ. ಇದು ತಮಿಳುನಾಡಿನ ಪಲ್ಲವರಂನ ಭಾರತೀನಗರದಲ್ಲಿ ನಡೆದಿರುವಂತಹ ಘಟನೆ. ವಿಚ್ಛೇದನ ನೀಡಿದ್ದರಿಂದ ಕೋಪಗೊಂಡ ವ್ಯಕ್ತಿ ಪತ್ನಿಯನ್ನ ಅಟ್ಟಾಡಿಸಿಕೊಂಡು ಹೋಗಿ ಆಸಿಡ್ ಹಾಕಿದ್ದಾನೆ. 29 ವರ್ಷದ ಸನಾ ಫಾತಿಮಾ ಸಂತ್ರಸ್ತ ಮಹಿಳೆಯಾಗಿದ್ದು, ಪತಿ ಮೊಹಮ್ಮದ್ ಅಲಿಯ ಕ್ರೌರ್ಯ ಬೆಳಕಿಗೆ ಬಂದಿದ್ದು ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಸನಾ ಫಾತಿಮಾ ಮತ್ತು ಅನಾಕಪುತ್ತೂರು ನಿವಾಸಿ ಮೊಹಮ್ಮದ್ ಅಲಿ 2020ರಲ್ಲಿ ಪ್ರೀತಿಸಿ ವಿವಾಹವಾಗ್ತಾರೆ. ಇವರಿಗೆ 4 ವರ್ಷದ ಮಗ ಇದ್ದಾನೆ. ಮೊಹಮ್ಮದ್ ಅಲಿ ಮದ್ಯವ್ಯಸನಿಯಾಗಿದ್ದು ಪ್ರತಿದಿನ ಕುಡಿದು ಬಂದು ಪತ್ನಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡ್ತಾ ಇದ್ದಂತೆ. ಈ ಹಿನ್ನೆಲೆಯಲ್ಲಿ ಫಾತಿಮಾ ಪತಿಯಿಂದ ದೂರವಾಗಿ ತಾಯಿ ಮನೆಯಲ್ಲಿ ವಾಸವಾಗಿದ್ರು. ವಿಚ್ಛೇದನಕ್ಕಾಗಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು. ಪತ್ನಿ ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಆಕ್ರೋಶಗೊಂಡಿದ್ದ ಮೊಹಮ್ಮದ್ ಅಲಿ ಶೌಚಾಲಯ ಸ್ವಚ್ಛಗೊಳಿಸುವ ಆಸಿಡ್ ತಂದು ಫಾತಿಮಾ ಅವರ ಮುಖಕ್ಕೆ ನೇರವಾಗಿ ಎರಚಿದ್ದಾನೆ. ಆಕೆ ನೋವಿನಿಂದ ಕಿರ್ಚುತ್ತಾ ಓಡೋದಕ್ಕೆ ಪ್ರಯತ್ನ ಪಟ್ಟರು. ಹಿಂದಿನಿಂದ ಹಿಂಬಾಲಿಸಿ ಆಕೆಯನ್ನು ಹಿಡಿದು ಥಳಿಸಿದ್ದಾನೆ. ಆಕೆನ ಬೆನ್ನಟ್ಟಿ ದಾಳಿ ಮಾಡಿದ್ದಾನೆ. ತಕ್ಷಣ ಸ್ಥಳೀಯರು ಮಧ್ಯಪ್ರವೇಶ ಮಾಡಿ ಆತನನ್ನು ಹಿಡಿದು ಸರಿಯಾಗಿ 4 ಬಾರಿಸಿದ್ದಾರೆ. ಇನ್ನು ಆ ಯುವತಿಯನ್ನ ಅಥವಾ ಮಹಿಳೆಯನ್ನ, ಫಾತಿಮಾ ಎಂಬ ಮಹಿಳೆಯನ್ನ ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಾರ್ಚ್ 15ನೇ ತಾರೀಕು ನಡೆದಿದ್ದಂತ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೆಲವೊಂದು ಸಿಸಿಟಿವಿಯ ಫೂಟೇಜ್ ಅನ್ನ ನೀವು ಗಮನಿಸಬಹುದು. ಪತ್ನಿಯ ಮೇಲೆ ಯಾವ ರೀತಿ ಕ್ರೌರ್ಯವನ್ನ ಮೆರಿತಾನೆ ಪತಿ ಅನ್ನುವಂಥದ್ದನ್ನ ಕಾಣಬಹುದಾಗಿದೆ. ಇದು ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿರೋ ಘಟನೆ. ಆ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಸಿಸಿಟಿವಿಯ ಫೂಟೇಜ್ ನಲ್ಲಿ ಕುಡಿದು ಬಂದು ಪ್ರೀತಿಸಿ ಮದುವೆ ಆದವಳನ್ನೇ ಹಿಂಸೆ ಮಾಡೋದಲ್ಲದೆ ಈ ಶೌಚಾಲಯಕ್ಕೆ ಬಳಸುವಂತಹ ಆಸಿಡ್ ಬರುತ್ತಲ್ಲ, ಅದನ್ನ ಆತ ಮುಖಕ್ಕೆ ಎರಚಿದ್ದಾನೆ, ಮೈ ಮೇಲೆ ಸುರಿದಿದ್ದಾನೆ. ಆ ಮೂಲಕ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ. ಆಕೆ ತಪ್ಪಿಸ್ಕೊಂಡು ಓಡ ಹೋಗೋ ಪ್ರಯತ್ನ ಮಾಡಿದ್ರು, ಹಿಂಬಾಲಿಸ್ಕೊಂಡು ಹೋಗಿ ಹಿಗ್ಗಾಮುಗ್ಗ ಕಳಿಸಿದ್ದಾನೆ. ಸಕಾಲಕ್ಕೆ ಸ್ಥಳೀಯರು ಆ ಮಹಿಳೆಯ ನೆರವಿಗೆ ಧಾವಿಸಿ ಮಹಿಳೆಯನ್ನ ರಕ್ಷಣೆ ಮಾಡಿ ಆ ವ್ಯಕ್ತಿ ಏನು ಶೌಚಾಲಯದ ಆಸಿಡ್ ಅನ್ನ ಏನು ತನ್ನ ಪತ್ನಿಯ ಮೇಲೆ ಹಾಕಿದ್ದ ಆತನನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರು ಒಪ್ಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ತಪ್ಪಿಸ್ಕೊಂಡು ಹೋಗಿದ್ದ. ಸದ್ಯ ಪೊಲೀಸರು ಹುಡುಕಾಡಿ ನಂತರದಲ್ಲಿ ಆತನನ್ನ ಬಂಧಿಸುವಂತ ಒಂದು ಪ್ರಕ್ರಿಯೆ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.